ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ನಯನ. ನಾನು ರಾಕೇಶ್. ಇದೀಗ ಹೆಡ್ಲೈನ್ಸ್. ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ಖೇಲೋ ಇಂಡಿಯಾ ವಿರೋಧದ ನಡುವೆಯೇ ಕೇಂದ್ರದ ಅನುಮತಿ. ಸಂಸದ ಬಿವೈ ರಾಘವೇಂದ್ರ ಸ್ಪಷ್ಟನೆ. ಮೊದಲ ಬಾರಿಯೇ ಬಂಪರ್ ಆರಗ ಜ್ಞಾನೇಂದ್ರಗೆ ಗೃಹ ಖಾತೆ ಜವಾಬ್ದಾರಿ ಸಮರ್ಥವಾಗಿ ನಿಭಾಯಿಸುತ್ತೇನೆ ಎಂದ ಸಚಿವ. ಬಿಎಸ್ವೈಗೆ ಸಿಎಂ ಬೊಮ್ಮಾಯಿ ಭರ್ಜರಿ ಗಿಫ್ಟ್. ಸಂಪುಟ ದರ್ಜೆ ಸಚಿವರ ಸ್ಥಾನಮಾನ. ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ. ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ಖೇಲೋ ಇಂಡಿಯಾ ಯೋಜನೆಗೆ ಸಾಕಷ್ಟು ವಿರೋಧಗಳು ಕೇಳಿ ಬಂದಿದ್ದರೂ ಅಲ್ಲೇ ಯೋಜನೆ ಅನುಷ್ಠಾನ ಮಾಡುವುದಾಗಿ ಸಂಸದ ಬಿವೈ ರಾಘವೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿವಮೊಗ್ಗದಲ್ಲಿ ಖೇಲೋ ಇಂಡಿಯಾ ಯೋಜನೆ ಅಡಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಕೇಂದ್ರದಿಂದ ಅನುಮತಿ ಸಿಕ್ಕಿದೆ. ಈ ಕುರಿತಂತೆ ಆದೇಶ ಪತ್ರ ಕೂಡ ಬಂದಿದೆ. ಹಿಂದಿನ ಕ್ರೀಡಾ ಸಚಿವ ಕಿರಣ್ ರಿಜಿಜು ಹಾಗೂ ಈಗಿನ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಅವರನ್ನು ಭೇಟಿ ಮಾಡಿ ಈ ಒಂದು ಯೋಜನೆಯನ್ನು ಜಿಲ್ಲೆಗೆ ಮಾಡಿಸಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರದಿಂದ 36 ಕೋಟಿ ರೂಪಾಯಿ ಹಾಗೂ ಉಳಿದ ಹಣವನ್ನು ಕೇಂದ್ರ ಸರ್ಕಾರ ಭರಿಸಲಿದೆ. ಈಗ ಟೆಂಡರ್ ಕಡೆ ಗಮನ ಕೊಡುತ್ತೇವೆ. ಸ್ಥಳ ಈಗಾಗಲೇ ನಿಗದಿಯಾಗಿದೆ. ಸಹ್ಯಾದ್ರಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಈ ಯೋಜನೆ ಅನುಷ್ಠಾನ ಮಾಡಲಾಗುತ್ತೆ ಎಂದಿದ್ದಾರೆ. ಒಂದು ಸಂತೋಷ ವಿಚಾರ, ಈಗ ನಮ್ಮ ಶಾಲಿನಿ ರಜನೀಶ್ ಅವರು ಕೇಂದ್ರದ ಆದೇಶ ಕಾಪಿಯನ್ನು ಕಳಿಸ್ಕೊಟ್ರು. ಕೇಂದ್ರ ಒಪ್ಪಿಗೆ ಕೊಟ್ಟಿದೆ. ನಿನ್ನೆ ನಮ್ಮ ಹಿಂದಿನ ಸ್ಪೋರ್ಟ್ಸ್ ಮಿನಿಸ್ಟ್ರು ಕಿರಣ್ ರಿಜಿಜು ಅವ್ರನ್ನ ಮತ್ತು ಇವತ್ತಿನ ಸ್ಪೋರ್ಟ್ಸ್ ಮಿನಿಸ್ಟರ್ ಅನುರಾಗ್ ಠಾಕೂರ್ ಅವ್ರನ್ನ ಭೇಟಿಯನ್ನು ಮಾಡಿ ಇದಕ್ಕೆ ಫೈನಲ್ ಟಚಪ್ ಕೊಡಲಿಕ್ಕೆ ಏನಾಗಬೇಕು ಮೊನ್ನೆ ಒಂದು 3-4 ದಿನದ ಕೆಳಗೆ ಹ್ಯಾಂಡ್ಲೂಮ್ ಮಾಡಿದ್ವಿ. ದೇವ್ರದಿಂದ ಇವತ್ತು ಆದೇಶ ಬಂದಿದೆ. ಇವತ್ತು ಕೇಂದ್ರದಿಂದ ವಿಜಯ್ ಕುಮಾರ್ ಡೈರೆಕ್ಟರ್ ಸ್ಪೋರ್ಟ್ಸ್, ಮೆಂಬರ್ ಸೆಕ್ರೆಟರಿ NSDF, ಇದರಿಂದ ನಾವು ರಾಜ್ಯ 36 ಕೋಟಿ ನಾವು ಖರ್ಚನ್ನು ವಹಿಸ್ಕೊಳ್ಬೇಕು. 36 ಕೋಟಿ 50 ಲಕ್ಷಕ್ಕೆ ಆದೇಶ ಕಾಪಿನೂ ಕೂಡ ಈಗ ತಾನೇ ಶಾಲಿನಿ ರಜಿಸ್ಟ್ರೇಷನ್ ಮೇಡಮ್ ಅವ್ರು ಕಳಿಸಿದ್ದಾರೆ. ಇನ್ನು ಟೆಂಡರ್ ಕಡೆ ನಾವು ಗಮನ ಕೊಡ್ತೀವಿ. ಆದಷ್ಟು ಬೇಗ ಜಾಗದ ಬಗ್ಗೆ ಏನು ಕೂಡ ಗೊಂದಲ ಇಲ್ಲ. ಆ ಒಂದು ಸರಸ್ವತಿಯ ಮಂದಿರ ಸಹ್ಯಾದ್ರಿ ಕಾಲೇಜ್ ಕ್ಯಾಂಪಸ್ ಏನಿದೆ, ಈಗಾಗಲೇ ಅಲ್ಲಿ ಏನು ಮಾಡಬೇಕು ಅಂತೇಳಿ ಚರ್ಚೆಗಳೇನಾಗಿದೆ. ಅಲ್ಲಿ ವಿನಂತಿ ಇತ್ತು. ಹಿಂದೆ ಬೇರೆ ಬೇರೆ ಎಕ್ಸಾಂಪಲ್ ಅಲ್ಲಿ ಹಿಂದುಳಿದ ವರ್ಗದ ಆಯೋಗದ ಒಂದು ಹಾಸ್ಟೆಲ್ ಆಯಿತು. ಸಹ್ಯಾದ್ರಿ ಕಾಲೇಜ್ ಮಕ್ಕಳಿಗೆ ಹೆಚ್ಚಿನ ಸೀಟ್ ಕೊಡ್ತೀವಿ ಅಂತ ಹೇಳಿದರು. ಆ ಥರ ಆ್ಯಸ್ ಪರ್ ನಾರ್ಮ್ಸ್ ಪ್ರಕಾರ ಮಾಡಲಿಕ್ಕಾಗಿಲ್ಲ. ಈ ಥರ ಸರ್ಕಾರದ ಯೋಜನೆಗಳಲ್ಲಿ ಬಂದಾದ ಮೇಲೆ ನಮ್ಮ ಕಾಲೇಜಿನ ಮಕ್ಕಳಿಗೆ ಅನ್ಯಾಯ ಆಗಿದೆ ಅನ್ನೋದು ಒಂದು ಕೊರಗು ಆ ಭಾಗದ ಅನೇಕ ಹಿರಿಯರಿಗೆ ಇತ್ತು. ಅದಷ್ಟರಿಂದ ಸಾಕಷ್ಟು ಗೊಂದಲಗಳಿತ್ತು. ಈಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಬಿಫೋರ್ ಟೆಂಡರ್ ಅಲ್ಲಿಗೆ ಹತ್ತತ್ರ ಒಂದು 25 ಕೋಟಿ ನಾನು ಈಗಾಗಲೇ 15-20 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಅದನ್ನು ಈಗ ಹೊಸ ಕಾಮರ್ಸ್ ಕಾಲೇಜು, ಆಮೇಲೆ ಸೈನ್ಸ್ ಕಾಲೇಜ್ ಲ್ಯಾಬ್ರೇಟರಿಗೆ ಇರ್ಬೋದು, ಆರ್ಟ್ಸ್ ಕಾಲೇಜ್ ಅಪ್ಗ್ರೇಡೇಷನ್ ಇರ್ಬೋದು, ಮತ್ತು ಕೇಂದ್ರದಲ್ಲೂ ಕೂಡ ಸುಮಾರು ಒಂದು 40 ಕೋಟಿಯ ಒಂದು ಸೈನ್ಸ್ ಲ್ಯಾಬನ್ನು ಸಹ್ಯಾದ್ರಿ ಕಾಲೇಜಿಗೆ ಮಾಡಿಸುವಂಥ ದಿಕ್ಕಿನಲ್ಲಿ ಇರ್ಬೋದು. ಮತ್ತು ವಿಶೇಷವಾಗಿ DRDO ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ನಿನ್ನೆ ರಾಜನಾಥ್ ಸಿಂಗ್ ಜಿನ ಮತ್ತೆ ಭೇಟಿ ಮಾಡಿದ್ದೆ. ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದೀವಿ ಲ್ಯಾಬನ್ನು ನಮ್ಮ ಕುವೆಂಪು ಯೂನಿವರ್ಸಿಟಿಗೆ ಕೊಡಲಿಕ್ಕೋಸ್ಕರ. ಅಂದರೆ ಈ ರೀತಿ ನಮ್ಮ ಕುವೆಂಪು ಯೂನಿವರ್ಸಿಟಿಯನ್ನು ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟ್ರೆಂಥನ್ ಮಾಡಲಿಕ್ಕೆ ಏನೇನು ಬೇಕು ನಮ್ಮ BJP ಸರ್ಕಾರ ನೇತೃತ್ವದಲ್ಲಿ ಮತ್ತು ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಇಷ್ಟೆಲ್ಲ ಫಂಡ್ಸನ್ನು ತರುವಂಥ ದಿಕ್ಕಿನ ಪ್ರಯತ್ನಗಳು ಆಗ್ತಾ ಇದೆ. ಹಾಗಾಗಿ ಸ್ಪೋರ್ಟ್ಸು ಕೂಡ ಒನ್ ಆಫ್ ದಿ ಎಜುಕೇಷನ್. ಇದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ. ಮತ್ತು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಅಲ್ಲಿ ಓದೋದು ಯಾರು ಶ್ರೀಮಂತ ಮಕ್ಕಳೇನಲ್ಲ, ಅಲ್ಲಿ ಪಾಪ ಜಿಲ್ಲೆಯಿಂದ ಹಳ್ಳಿಗಳಿಂದ ಬಂದು ವಿದ್ಯಾಭ್ಯಾಸ ಮಾಡ್ತಿರೋಂಥ ಮಕ್ಕಳಿಗೆ ಆ ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆ ನಿನ್ನೆ ಯಾವ ರೀತಿ ನಾವು ಒಲಿಂಪಿಕಲ್ಲಿ ಸಾಧನೆಯನ್ನು ಮಾಡಿದ್ವಿ ನೋಡಿದ್ದೀವಿ. ಆದರೆ ನಮ್ಮ ದೇಶದ ಜನಸಂಖ್ಯೆ ತುಂಬ ಕಮ್ಮಿ ನಮಗೆ. ಸೊ ಆ ದೃಷ್ಟಿಯಿಂದ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಇಷ್ಟು ಹತ್ತಿರದಿಂದ ಆ ಸ್ಪೋರ್ಟ್ಸ್ ಫೆಸಿಲಿಟೀಸ್ಗಳನ್ನು ಉಪಯೋಗಿಸ್ಕೊಡ್ಲಿ. ವಿದ್ಯಾಭ್ಯಾಸದ ಅದು ಒಂದು ಭಾಗ. ಅದ್ರ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯೋಕ್ಕೆ ಶಿವಮೊಗ್ಗ ಒಂದು ಸೆಂಟರ್ ಆಗುತ್ತೆ. ಸೊ ಇದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಸರ್.
ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ಕನ್ನಡ ಮೀಡಿಯಂ ಜೊತೆ ಮಾತನಾಡಲಿಕ್ಕೆ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿ ಲೋಹಿತ್ ಬುದ್ಧಿವಂತರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಲೋಹಿತ್ ಬುದ್ಧಿವಂತರವರೇ. ನಮಸ್ತೆ. ಸಹ್ಯಾದ್ರಿ ಕಾಲೇಜ್ ಆವರಣದಲ್ಲೇ ಸಂಸದರು ಈಗಾಗಲೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಖೇಲೋ ಇಂಡಿಯಾ ಯೋಜನೆಯನ್ನ ಆರಂಭಿಸ್ತೀವಿ ಅಂತ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಾವು ನೋಡಿದ್ವಿ, ಆದ್ರೆ ಅವ್ರಿಗೆ ಸ್ವಲ್ಪ ಮಾಹಿತಿ ಕೊರತೆ ಇದೆ ಅಂತ ಅನ್ಸುತ್ತೆ. ಹಂಗಾಗಿ ನಾವು ಅವ್ರ ಜೊತೆ ಮಾತಾಡ್ತೀವಿ. ನಾವು ಈ ಹಿಂದೆ ಜಿಲ್ಲಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದಾಗ್ಲೂ ಸಹ ಅವರು MP ಗಳ ಜೊತೆಗೆ ನಿಮ್ಮನ್ನು ಕರಿತೀವಿ, ಒಂದ್ ಮೀಟಿಂಗ್ ಮಾಡೋಣ, ಅಲ್ಲಿ ಒಂದಷ್ಟು ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಆದ್ರೆ ಅವರು ನಮ್ಗೆ MP ಯಾವುದೇ ರೀತಿಯ ಮೀಟಿಂಗ್ ಅನ್ನು ಕರೆದಿಲ್ಲ, ನಮ್ ಜೊತೆ ಮಾತಾಡಿಲ್ಲ. ಹಂಗಾಗಿ ಅವ್ರಿಗೆ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ನಮಗೆ ನಂಬಿಕೆ ಇದೆ, MP ನಮ್ಮ ಹತ್ರ ಮಾತಾಡಿದ್ರೆ ನಮ್ಮೆಲ್ಲಾ ವಿಷಯಗಳನ್ನ ಅವರು ತಿಳ್ಕೊಂಡ್ರೆ ಅಲ್ಲಿ ಮಾಡಬಾರ್ದು ಅಂತ ಅವರು ಸಹ ಹೇಳ್ತಾರೆ. ಹಂಗಾಗಿ ನಾವ್ ಅವ್ರ ಜೊತೆ ಮಾತಾಡ್ಬೇಕಂತ ಅನ್ಕೊಂಡಿದ್ವಿ. ದಯಮಾಡಿ ಅವರು ನಮ್ ಜೊತೆಗೆ ಮಾತಾಡ್ಬೇಕು, ವಿದ್ಯಾರ್ಥಿಗಳ ಜೊತೆಗೆ. ಗೌರವ ಪೂರ್ವಕವಾಗಿ ನಾವು ಈ ಮುಖಾಂತರ ಅವರಿಗೆ ಬೇಡಿಕೆ ಇಡ್ತೀವಿ, ನೀವು ವಿದ್ಯಾರ್ಥಿಗಳ ಜೊತೆಗೆ ಮುಖಾಮುಖಿಯಾಗಿ ಮಾತಾಡಿ ಅಂತ. ಅವರು ಮಾತಾಡಿಯೂ ಸಹ ಯಾವ್ದಕ್ಕೂ ಹಿಂದೆ ಸರಿದೆ ಹೋದ್ರೆ ನಾವು ಮುಂದಕ್ಕೆ ಹೋರಾಟ ಮಾಡಿ ಆದ್ರೂ ಸರಿ, ಯಾವುದೇ ಕಾರಣಕ್ಕೂ ನಾವು ಈ ಕಾಲೇಜಿನ ಕ್ಯಾಂಪಸ್ ಅನ್ನು ಬಿಟ್ಕೊಡೋದಿಲ್ಲ. ನಾವು ಅದನ್ನ ಉಳಿಸ್ಕೊಳ್ತೀವಿ. ಅದಕ್ಕೆ ಬೇಕಾದಂತಹ ಹಲೋ ಹೇಳಿ, ಕೇಳಿಸ್ತಾ ಇದೆ, ಹೇಳಿ ಲೋಹಿತ್ ಅವರೇ. ಅದಕ್ಕಾಗಿ ನಮ್ಗೆ ತುಂಬಾ ಜೆನ್ಯೂನ್ ರೀಸನ್ಸ್ ಗಳಿದಾವೆ ನಾವು ಉಳಿಸ್ಕೊಳೋದಕ್ಕೋಸ್ಕರ. ಹಾಗಾಗಿ ನಾವ್ ಯಾವ್ದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ. ಮಾನ್ಯ ಸಂಸದರು ನಮ್ಮ ವಿಷಯಗಳನ್ನ ತಿಳ್ಕೊಂಡು ಅವರು ಹಿಂದೆ ಸರಿತಾರೆ ಅಂತ ನಾವು ಒಪ್ಪಿಡ್ಕೊಂಡಿದೀವಿ. ಅವ್ರು ನಮ್ ಜೊತೆ ಮಾತಾಡ್ಬೇಕು ಅಂತ ನಾವು ಈ ಮೂಲಕ ಕೇಳ್ತೀವಿ. ಹಾಗೆ ಲೋಹಿತ್ ಅವರೇ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ನಿಮ್ಮ ಹೋರಾಟದ ಸ್ವರೂಪ ಹೇಗಿರುತ್ತೆ? ನಾವು ಬೀದಿ ಹೋರಾಟಗಳನ್ನ ರೂಪಿಸ್ತೀವಿ. ಅದ್ ಯಾವ್ದಕ್ಕೂ ಬಗ್ಗದೆ ಇದ್ರೆ ನಾವು ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನ ಕೂತಾದ್ರೂ ಸರಿ, ನಾವು ಅದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಸರ್. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಲೋಹಿತ್ ಅವರೇ. ಥ್ಯಾಂಕ್ ಯು ಸರ್. BS ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ಬಸವರಾಜ ಬೊಮ್ಮಾಯಿ ನೂತನ ಮುಖ್ಯಮಂತ್ರಿಯಾಗಿದ್ದಾರೆ. ಸಂಪುಟ ರಚನೆಯಾಗಿ ಇದೀಗ ನೂತನ ಸಚಿವರಿಗೆ ಖಾತೆಗಳನ್ನು ಕೂಡ ಹಂಚಿಕೆ ಮಾಡಲಾಗಿದೆ. ಈ ನಡುವೆ ಮಾಜಿ CM BSYಗೆ CM ಬೊಮ್ಮಾಯಿ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ಸಂಪುಟ ದರ್ಜೆ ಸಚಿವರಾಗಿ ನೀಡುವ ಎಲ್ಲಾ ಸ್ಥಾನಮಾನ ನೀಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಈ ಕುರಿತಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಧೀನ ಕಾರ್ಯದರ್ಶಿ ರಾಜೇಶ್ ಶಂಕರಪ್ಪ ಸೂಳಿಕೆರೆ ಅಧಿಸೂಚನೆ ಹೊರಡಿಸಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಸಚಿವರಾಗಿದ್ದಾರೆ. ಅಲ್ಲದೆ ಸಚಿವರಾದ ಮೊದಲ ಬಾರಿಗೆ ಆರಗ ಜ್ಞಾನೇಂದ್ರ ಅವರಿಗೆ ಮಹತ್ವದ ಗೃಹ ಖಾತೆ ನೀಡಲಾಗಿದೆ. 4 ಬಾರಿ ಶಾಸಕರಾಗಿರುವ ಆರಗ ಜ್ಞಾನೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಗುವ ಅವಕಾಶಗಳೇ ಸಿಕ್ಕಿರಲಿಲ್ಲ. ಆದ್ರೀಗ ಸಚಿವರಾದ ಮೊದಲ ಬಾರಿಯೇ ಬಂಪರ್ ಸಿಕ್ಕಿದೆ. ಇನ್ನು ಸಚಿವ KS ಈಶ್ವರಪ್ಪ ಅವರಿಗೆ BSY ಸಂಪುಟದಲ್ಲಿ ನೀಡಿದ್ದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಯನ್ನೇ ಮುಂದುವರಿಸಲಾಗಿದೆ. ಖಾತೆ ನೀಡಿರುವ ಕುರಿತು ಚಿಕ್ಕಮಗಳೂರಿನಲ್ಲಿ ಪ್ರತಿಕ್ರಿಯಿಸಿರುವ ಸಚಿವ ಆರಗ ಜ್ಞಾನೇಂದ್ರ, ಗೃಹ ಖಾತೆ ನೀಡಿದ್ದಾರೆ, ಸಮರ್ಥವಾಗಿ ನಿಭಾಯಿಸುತ್ತೇನೆ. ಯಾವ ಖಾತೆಯೂ ದೊಡ್ಡದಲ್ಲ, ಯಾವ ಖಾತೆಯೂ ಸಣ್ಣದಲ್ಲ.
ಅದು ನಿಭಾಯಿಸುವ ವ್ಯಕ್ತಿಯ ಮೇಲೆ ನಿರ್ಧಾರವಾಗುತ್ತೆ. ನನಗೆ ಯಾವ ನಿರೀಕ್ಷೆಯೂ ಇರಲಿಲ್ಲ. ಯಾವ ಖಾತೆ ಕೊಟ್ಟರೂ ನಿಭಾಯಿಸ್ತೇನೆ ಅಂದಿದ್ದೆ. ಇಷ್ಟು ದೊಡ್ಡ ಖಾತೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅತ್ಯಂತ ಮಹತ್ತರವಾದ ಖಾತೆ ಅದು. ನನ್ನ ಮೇಲೆ ವಿಶ್ವಾಸ ಇಟ್ಟಿರೋದಕ್ಕೆ ಬೊಮ್ಮಾಯಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಯಾವ ನಿರೀಕ್ಷೆಗಳು ಇಲ್ಲ, ಏನೂ ಇಲ್ಲ. ಯಾವ ಖಾತೆ ಸಿಕ್ಕಿದ್ರು ನಿಭಾಯಿಸ್ತೀನಿ ಅಂತ ಹೇಳಿ ಮೊದಲಿಂದ ನಾನು ಹೇಳ್ತಾ ಬಂದಿದ್ದೆ. ಮೀಡಿಯಾದವ್ರು ಕೇಳಿದಾಗಲೂ ಕೂಡ ಯಾವುದು ಸಣ್ಣದು ದೊಡ್ಡದು ಅಂತ ಹೇಳಿ ನನಗೆ ಯಾವುದೂ ಇಲ್ಲ. ಯಾಕೆಂದರೆ ಆ ಖಾತೆಯನ್ನು ನಿಭಾಯಿಸುವಂಥ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಖಾತೆಯೂ ಸಣ್ಣದು ಅಲ್ಲ, ಯಾವ ಖಾತೆ ದೊಡ್ಡದೂ ಅಲ್ಲ. ಹಾಗಾಗಿ ನಾನು ಅದನ್ನು ಯೋಚನೆ ಮಾಡಿದ್ದೆ. ಇವತ್ತು ನನಗೆ ಬಹಳ ದೊಡ್ಡ ಖಾತೆಯನ್ನೇ ಕೊಟ್ಟಿದ್ದಾರೆ, ಅತ್ಯಂತ ಮಹತ್ತರವಾದಂಥ ಖಾತೆಯನ್ನು ಕೊಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ. ನನ್ನನ್ನು ಗುರುತಿಸಿ ನನ್ನ ಪಕ್ಷ, ನನ್ನ ನಾಯಕರು, ವಿಶೇಷವಾಗಿ ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಎಲ್ಲರೂ ಕೂಡ ಈಗ ಯೋಚನೆ ಮಾಡಿ ನನಗೆ ಕೊಟ್ಟಿದ್ದಾರೆ. ಅದನ್ನ ಖಂಡಿತವಾಗೂ ಸಮರ್ಥವಾಗಿ ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಿರ್ವಹಿಸ್ತೀನಿ. ನನಗೂ ಕೂಡ ಸಂತೋಷ ಆಗಿದೆ. ನನಗೆ ಗೊತ್ತಿಲ್ಲ, ಶೃಂಗೇರಿ ಕ್ಷೇತ್ರದ ಕೆಲವು ಹಳ್ಳಿಗಳಲ್ಲಿ ಅತಿವೃಷ್ಟಿಯಿಂದ ಆದಂಥ ಡ್ಯಾಮೇಜನ್ನು ಇವತ್ತು ವೀಕ್ಷಣೆ ಮಾಡಲಿಕ್ಕೋಸ್ಕರ ನಾನು ಬಂದಿದ್ದೀನಿ. ಈಗಷ್ಟೇ ನನಗೂ ಕೂಡ ಸುದ್ದಿ ಬಂದಿದೆ, ಮೀಡಿಯಾದಲ್ಲಿ ನೋಡಿ ಹೇಳಿದ್ದಾರೆ. ನನಗೆ ಸಂತೋಷ ಆಗಿದೆ. ಭಾಳ ದೊಡ್ಡ ಖಾತೆಯನ್ನು ನನಗೆ ಕೊಟ್ಟಿದ್ದಾರೆ. ನನ್ನ ಮೇಲೆ ವಿಶ್ವಾಸವಿಟ್ಟಂಥ ಬೊಮ್ಮಾಯಿ ಅವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಏಕೆಂದರೆ ಗೃಹ ಇಲಾಖೆ ಭಾಳ ಸೂಕ್ಷ್ಮದ ಇಲಾಖೆ ಅದು. ಹಾಗಾಗಿ ನಾನು ನಿರ್ವಹಿಸ್ಬೋದು ಅಂತೇಳಿ ಹೇಳಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರು. ಖಂಡಿತವಾಗೂ ಅವರ ಆಯ್ಕೆ ಹುಸಿ ಆಗದಿದ್ದ ಹಾಗೆ ನಾನು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೇನೆ. ಈ ರಾಜ್ಯದ ರಕ್ಷಣೆ, ಜನರ ರಕ್ಷಣೆ, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಬಹಳ ದೊಡ್ಡ ಮಹತ್ತರವಾದಂಥ ಹೊಣೆಗಾರಿಕೆ ಇದೆ. ಖಂಡಿತವಾಗೂ ಇದನ್ನು ಯಶಸ್ವಿ ಮಾಡಲಿಕ್ಕೆ ನಾನೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಸರಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಇರುವಕ್ಕಿ, ಕೆದಲೂರು, ಬ್ಯಾಡರಕೊಪ್ಪದಲ್ಲಿ ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿ ಸಂಭವಿಸಿದೆ. ರಾಮಪ್ಪ ಮತ್ತು ಶಿವಪ್ಪ ಎಂಬುವರ ಮನೆ ಹಾಗೂ ಗಾಮನಕೊಡ್ಲು ಗ್ರಾಮದ ಕನ್ನಪ್ಪ ಎಂಬುವರ ಜಮೀನು, ಉದ್ರಿ ಗ್ರಾಮದ ಶ್ರೀಕಾಂತ ಎಂಬುವರ ಮನೆಗೆ ಹಾನಿಯಾಗಿದೆ. ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ರು. ನಾಳೆ ಬೆಳಿಗ್ಗೆನೇ ಆಗಲ್ಲ, ಅದಕ್ಕೆ ರಿಸರ್ಚ್ ಅಂತ ಕರೆಯೋದು. 20 ಆಗುತ್ತೋ 50 ಆಗುತ್ತೋ ಗೊತ್ತಿಲ್ಲ. ವಿಜ್ಞಾನಿಗಳು ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಮಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಕೊಡಬೇಕು ಎಲ್ಲ ಸೌಲಭ್ಯಗಳು ಕೊಡ್ತೇವೆ. ಟಾಸ್ಕ್ ಫೋರ್ಸ್ ಸಮಿತಿ ಕೂಡ ಮಾಡಿದ್ದೇವೆ. ಆದಷ್ಟು ಬೇಗ ಒಳ್ಳೆ ಔಷಧಿ ತರಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಕಿರು ಸೇತುವೆನೇ ಅದು 12 ಅಡಿ ಬರುತ್ತೆ. ಒಂದು ರೀತಿಯ ಲಾರಿಗಳು ಹೋಗುತ್ತೆ. ತಾತ್ಕಾಲಿಕ ವ್ಯವಸ್ಥೆ ಅಲ್ಲ, ತಾತ್ಕಾಲಿಕ ವ್ಯವಸ್ಥೆ ನೀವು ನಿನ್ನೆ ನೋಡಿದ್ದು ಕಬ್ಬಣದ ವ್ಯವಸ್ಥೆ. ಇದಲ್ಲ, ನೇರ ಕಾಂಕ್ರೀಟ್ ನ ಬ್ರಿಡ್ಜೇ ಇದು, ಕಾಂಕ್ರೀಟ್ ಬ್ರಿಡ್ಜೇ ಇದು. ಇದರಲ್ಲೇನು ವ್ಯತ್ಯಾಸ ಇಲ್ಲ. ಆ ದಿಕ್ಕಿನಲ್ಲಿ ಕಳೆದ ಬಾರಿ ಸಾಗರ ತಾಲೂಕಿನ 46 ನಾವು ಮಾಡಿದ್ದೇವೆ. ಇಡೀ ಕ್ಷೇತ್ರದಲ್ಲಿ 69 ಮಾಡಿದ್ದಾರೆ. ಹೊಸನಗರ ಮತ್ತು ಸಾಗರ ಎರಡು ಸೇರಿದವರಿಗೆ 69 ಸೇತುವೆಗಳಾಗಿದೆ. ಈ ಬಾರಿ ಇಡೀ ಜಿಲ್ಲೆಯಲ್ಲಿ ಹೆಚ್ಚಿಗೆ ಸೇತುವೆಯನ್ನು ತರೋ ದಿಕ್ಕಿನಲ್ಲಿ ವಿಶೇಷವಾಗಿ PW ಇಲಾಖೆ ಮುಖಾಂತರ ಆಗಬೇಕು. ನಮ್ಮ ಇವತ್ತು ನೂತನವಾಗಿ CC ಪಾಟೀಲ್ ಅವರು ಲೋಕೋಪಯೋಗಿ ಇಲಾಖೆ ಮಂತ್ರಿಗಳಾದರೆ ಅವ್ರ ಹತ್ರ ಮಾತಾಡಿ ಈ ಜಿಲ್ಲೆಗೆ ಅತಿ ಹೆಚ್ಚು ಕಾಲು ಸೇತುವೆಗಳನ್ನು ತರೋ ದಿಕ್ಕಿನಲ್ಲಿ. ಪಾರ್ಲಿಮೆಂಟ್ ಅಧಿವೇಶನ ಪ್ರಾರಂಭವಾದ ಮೇಲೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಪಲಾಯನ ಮಾಡುತ್ತಿವೆ. ಪೆಗಾಸಸ್ ವಿಷಯವನ್ನಿಟ್ಟುಕೊಂಡು ವಿಪಕ್ಷಗಳ ಪಲಾಯನವನ್ನ ದೇಶದ ಜನ ನೋಡಿದ್ದಾರೆ ಎಂದು ಸಂಸದ BY ರಾಘವೇಂದ್ರ ಹೇಳಿದರು. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರದ ಅಭಿವೃದ್ಧಿ ಸಾಧನೆಯನ್ನ ವಿಪಕ್ಷಗಳು ಸಹಿಸಿಕೊಳ್ಳುತ್ತಿಲ್ಲ. ಕೋವಿಡ್ ಸಂಕಷ್ಟದ ಸಮಯದಲ್ಲಿ ದೇಶಕ್ಕೆ ಸಾಕಷ್ಟು ಸವಾಲುಗಳಿವೆ. ಆರೋಗ್ಯ, ಆರ್ಥಿಕ ಸಮಸ್ಯೆ, ದೇಶದ ಆಂತರಿಕ ಹಾಗೂ ಗಡಿಯಾಚೆಗೂ ಸಮಸ್ಯೆಗಳಿವೆ. ಇಂತಹ ಸಮಯದಲ್ಲಿ ಪೆಗಾಸಸ್ ವಿಷಯವನ್ನ ಇಟ್ಟುಕೊಂಡು ವಿಪಕ್ಷಗಳು ಸದನವನ್ನೇ ಹಾಳು ಮಾಡುತ್ತಿವೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ಖಂಡಿಸುತ್ತದೆ. ಹಲವು ವಿಷಯಗಳ ಮೇಲೆ ಪರ ವಿರೋಧದ ಚರ್ಚೆ ಆಗಬೇಕು. ಆದರೆ ಚರ್ಚೆ ಇಲ್ಲದೆ ಮಸೂದೆಗಳು ಅನುಮೋದನೆ ಆಗುತ್ತಿವೆ. ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬಂತೆ ಕಾಂಗ್ರೆಸ್ ಸದನದಲ್ಲಿ ಬೇಜವಾಬ್ದಾರಿ ತೋರುತ್ತಿದೆ. ಇನ್ನಾದರೂ ಪ್ರಜಾಪ್ರಭುತ್ವ ವಿರೋಧಿ ನಡವಳಿಕೆಯನ್ನು ವಿಪಕ್ಷಗಳು ಬಿಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಮೇಕೆದಾಟು ಯೋಜನೆಗೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿಸಿದೆ.
ಕಾವೇರಿ ಪ್ರಾಧಿಕಾರ ಕೂಡ ಶೀಘ್ರ ಅನುಮತಿ ನೀಡಬೇಕು. ರಾಜ್ಯದ ಪಾಲಿನ ಕುಡಿಯುವ ನೀರು ಬಳಸಿಕೊಳ್ಳಲು ಅನುಮತಿ ಕೊಡಬೇಕು ಎಂದು ಒತ್ತಾಯಿಸಿದರು. ಒಂದು ಅಧಿವೇಶನ ಪಾರ್ಲಿಮೆಂಟ್ ಸೆಷನ್ ಶುರು ಆದಮೇಲೆ ಸದನದಿಂದ ಕಾಂಗ್ರೆಸ್ ಮತ್ತು ಇತರೆ ವಿರೋಧ ಪಕ್ಷದವರು ಒಂದು ಪಲಾಯನ ಮಾಡುವಂಥ ಒಂದು ಬೇಜವಾಬ್ದಾರಿ ನಡವಳಿಕೆ ಈ ದೇಶ ಜನ ಗಮನಿಸ್ತಾ ಇದ್ದಾರೆ. ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ನಾವೇನು ಹೇಳ್ತೀವಿ, ಆ ರೀತಿ ವಿರೋಧ ಪಕ್ಷದವರು ಇವತ್ತು ಸನ್ಮಾನಿತ ನರೇಂದ್ರ ಮೋದಿಜಿ ಅವರೊಂದು ನೇತೃತ್ವದ ಸರ್ಕಾರದಲ್ಲಿ ಮಾಡ್ತಿರುವಂಥ ಸಾಧನೆಯನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಲಿಕ್ಕೋಸ್ಕರ ಇವತ್ತು ಪೆಗಾಸಿಸ್ ಅಂತ ಹೇಳಿ ಆ ಭೂತದ ರೀತಿಯಲ್ಲಿ ಪ್ರಚಾರ ಮಾಡುವ ಮುಖಾಂತರ, ಅಪಪ್ರಚಾರ ಮಾಡುವ ಮುಖಾಂತರ ಈ ಪಾರ್ಲಿಮೆಂಟ್ ಇರೋದೇ ಚರ್ಚೆ ಮಾಡಲಿಕ್ಕೋಸ್ಕರ. ಆಡಳಿತ ಪಕ್ಷದಿಂದ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ತಾರೆ, ಸಮಾಜದಿಂದ ಸಹಕಾರ ಕೊಡಬೇಕು ಅಂದ್ರೂ ಕೂಡ ಇವತ್ತಿಗೆ 3 ವಾರ ಆಯಿತು. ಕ್ವಶನ್ ಅವರ್ಸ್ ಬಿಟ್ರೆ ಬೇರೆ ಏನು ಕೂಡ ನಡೀತಾ ಇಲ್ಲ. ಅದು ಕೂಡ ಗಲಾಟೆಯಲ್ಲಿ ನಡೀತಾ ಇದೆ, ಸಂಪೂರ್ಣವಾಗಿ ಅಡ್ಜನ್ ಆಗ್ತಾ ಇದೆ. ವೀಕೆಂಡ್ ಕರ್ಫ್ಯೂಗಳಿರ್ಬೋದು, ಮತ್ತೆ ಆ ಅಲೆಯ ಒಂದು ಅಬ್ಬರಕ್ಕೆ ತುಂಬ ಎಚ್ಚರಿಕೆಯಿಂದ ಹೆಜ್ಜಿಡುವಂಥ ಒಂದು ಸಂದರ್ಭದಲ್ಲಿ ಈ ಥರ ವಿಚಾರಗಳು, ಮುಖ್ಯ ವಿಚಾರಗಳನ್ನು ಪಾರ್ಲಿಮೆಂಟಲ್ಲಿ ಚರ್ಚೆಯನ್ನು ಮಾಡಿ ಜನರ ಕಣ್ಣೀರಿಸುವಂಥ ಒಂದು ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡಬೇಕೇ ಹೊರತು ಇಂಥ ಒಂದು ಪ್ರಜಾಪ್ರಭುತ್ವ ವಿರೋಧಿ ನಡವಳಿಕೆಯನ್ನು ಬಿಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೀನಿ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಮೇಕೆದಾಟು ಯೋಜನೆ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ಒಳ್ಳೆ ರೀತಿಯಂಥ ಒಂದು ತೀರ್ಪನ್ನು ಕೊಟ್ಟು ಅಂತಿಮ ತೀರ್ಪಲ್ಲಿ ಕರ್ನಾಟಕದ ಪರವಾಗಿ ಸಲಹೆಯನ್ನು ಕೋರ್ಟಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕೂಡ ಭಾಜಪ ಸ್ವಾಗತ ಮಾಡಿದೆ. ಕರ್ನಾಟಕ ನಮ್ಮ ಪಕ್ಷದ ಒಂದು ವಿಭಾಗ ಈ ಸುಪ್ರೀಂ ಕೋರ್ಟಿನ ಆದೇಶ ಪ್ರಕಾರ ಈ ಒಂದು ಕಾವೇರಿ ನದಿಯ ವಿವಾದವನ್ನು ಪ್ರಾಧಿಕಾರವು ನೀರನ್ನು ಬಳಸಲಿಕ್ಕೆ ಅನುಮತಿಯನ್ನು ನೀಡಬೇಕು ಅಂತಲೂ ಕೂಡ ತಮ್ಮ ಮುಖಾಂತರ ನಾನು ಒತ್ತಾಯನ ಮಾಡ್ತೀನಿ. ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ತುಂಬಾ ಪ್ರಮುಖವಾದ ಕಾರ್ಯಕ್ಷೇತ್ರವಾಗಿದೆ. ಆದರೆ ಭ್ರಷ್ಟರು ಈ ಕ್ಷೇತ್ರಕ್ಕೆ ಕಾಲಿಟ್ಟು ಇಡೀ ವ್ಯವಸ್ಥೆ ಹಾಳು ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ ಕಿಡಿಕಾರಿದ್ರು. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಭ್ರಷ್ಟರೇ ಪವಿತ್ರವಾದ ರಾಜಕಾರಣ ಬಿಟ್ಟು ತೊಲಗಿ ಎಂಬ ಅಭಿಯಾನವನ್ನ ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನೆಲೆಯಾದ ಶಿಕಾರಿಪುರ ಜಿಲ್ಲೆ ಈಸೂರು ಗ್ರಾಮದಿಂದ ಆರಂಭಿಸಲಾಗುತ್ತಿದೆ. ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ರಾಜ್ಯಾದ್ಯಂತ ಬೈಕ್ ಮೂಲಕ ಪ್ರವಾಸ ನಡೆಸಿ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸಲಿದ್ದಾರೆ ಎಂದರು. ಇದೇ ಆಗಸ್ಟ್ 8, 2021ರಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲಿ 32 ದಿನಗಳ ಕಾಲದ ಭ್ರಷ್ಟರೇ ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ ಅನ್ನುವಂತಹ ಒಂದು ಅಭಿಯಾನವನ್ನು ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರಾಮಾಣಿಕರಿಗೆ, ಸಜ್ಜನರಿಗೆ, ನಾಡಪ್ರೇಮಿಗಳಿಗೆ ಬನ್ನಿ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಅನ್ನುವಂತಹ ಕರೆಯನ್ನು ಸಹ ಕೊಡ್ತಾ ಇದೆ. ಈ ಅಭಿಯಾನ ಪವಿತ್ರ ಭೂಮಿ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಆ ಊರಿನ ಜನ ಸುಮಾರು 5 ಜನರನ್ನು ಗಲ್ಲಿಗೆ ಹಾಕ್ತಾರೆ. ಏಸೂರು ಕೊಟ್ಟರು ಈಸೂರು ಕೊಡೆವು ಅಂತೇಳಿ ಮಹಾತ್ಮ ಗಾಂಧೀಜಿ ಅವರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಭಿಯಾನಕ್ಕೆ ಹೋಗೊಟ್ಟು ಅವರು ಈಸೂರನ್ನು ಸ್ವತಂತ್ರ ಗ್ರಾಮ ಅಂತ ಮಾಡ್ಕೊಳ್ತಾರೆ 1942ರಲ್ಲಿ. ಆವತ್ತಲ್ಲಿ ಹಿಂಸಾಚಾರ ಆಗುತ್ತೆ. ಹಿಂಸಾಚಾರ ಆದ ಕಾರಣಕ್ಕಾಗಿ ಮೈಸೂರು ಸಂಸ್ಥಾನದ ಅಧಿಕಾರಿಗಳು ಬಂದು ಸುಮಾರು 41 ಜನರ ಮೇಲೆ, ಈಸೂರಿನ ಜನರ ಮೇಲೆ ಬಂಧಿಸಿ ವಿಚಾರಣೆ ಮಾಡಿ 5 ಜನರನ್ನು ಗಲ್ಲಿಗೆ ಹಾಕ್ತಾರೆ. ಆ ಪುಣ್ಯಭೂಮಿಯಲ್ಲಿ ಈ ಅಭಿಯಾನ ನಾಳೆಗೆ ಅಲ್ಲಿನ ಸ್ಮಾರಕಕ್ಕೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಆರಂಭವಾಗುತ್ತೆ. ರಾಜ್ಯದ 31 ಜಿಲ್ಲೆಗಳಲ್ಲಿ
ಅಲ್ಲಿ ಈ ಅಭಿಯಾನ ಚಲಿಸುತ್ತೆ. ಆ ಸಂದರ್ಭದಲ್ಲಿ ನಾವು ಸರ್ಕಾರಿ ಕಚೇರಿಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಲಂಚಮುಕ್ತ ಕರ್ನಾಟಕ ಅಭಿಯಾನವನ್ನು ಮಾಡ್ತೀವಿ. ಪೊಲೀಸ್ ಅಧಿಕಾರಿಗಳಿಗೆ ಹೇಗೆ ಇದು ನೀವು ಬ್ರಿಟಿಷರ ಅಧೀನದಲ್ಲಿರುವಂಥ ಅಧಿಕಾರಿಗಳಲ್ಲ, ನೀವು ಬ್ರಿಟಿಷರಲ್ಲ, ನೀವು ನಮ್ಮದೇ ದೇಶದ ಪ್ರಜೆಗಳು, ಹಾಗಾಗಿ ಈ ದೇಶದ ಸಂವಿಧಾನವನ್ನು ನೀವು ಪಾಲಿಸಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಪೊಲೀಸರ ದೌರ್ಜನ್ಯ ಮಿತಿ ಮೀರಿದೆ. ಅವರ ಅವ್ಯವಹಾರ ಭ್ರಷ್ಟಾಚಾರದ ವಿರುದ್ಧವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭಾಳ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದೆ. ನಮ್ಮ ಕಾರಣಕ್ಕಾಗಿಯೇ ಸುಮಾರು 15 ಜನ ಪೊಲೀಸರು ಇತ್ತೀಚಿನ ಕಳೆದ 6-7 ತಿಂಗಳಲ್ಲಿ, ಒಂದು ವರ್ಷದಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಇದನ್ನು ಬದಲಾವಣೆ ಮಾಡಿಕೊಳ್ಳಬೇಕು. ನೀವು ಜನರ ಹಕ್ಕುಗಳನ್ನು ರಕ್ಷಿಸಬೇಕು. ಅದೇ ತರಕ್ಕೆ ಅಕ್ರಮ ಮದ್ಯ ಮಾರಾಟ ರಾಜ್ಯದಲ್ಲಿ ಎಲ್ಲ ಕಡೆಯೂ ನಡೀತಾ ಇದೆ. ಪೊಲೀಸರು ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳು ಅಕ್ರಮ ಮದ್ಯ ಮಾರಾಟವನ್ನು ನಿಲ್ಲಿಸಬೇಕು. ಮತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ಈಗಾಗಲೇ ನಮ್ಮ ಪಕ್ಷದ ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಕಾರ್ಯಕ್ರಮಗಳಿಂದಾಗಿ ರಾಜ್ಯಾದ್ಯಂತ 100 ಕೋಟಿ ರೂಪಾಯಿ ಅಕ್ಕಿ ಏನು ಬಡವರಿಗೆ ಸಿಗ್ತಾ ಇದೆ. ಸುಮಾರು 5,000 ಕೋಟಿ ರೂಪಾಯಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಲ್ಲಿ ಅಕ್ರಮ ಆಗುತ್ತೆ. ಅದನ್ನೆಲ್ಲವನ್ನು ಸಹ ನಾವು ನಿಲ್ಲಿಸ್ತಾ ಇದ್ದೀವಿ. ಜನರನ್ನು ಸಾಕಷ್ಟು ಸಬಲರನ್ನಾಗಿ ಮಾಡಿದ್ದೀವಿ, ಅವರನ್ನು ಎಜುಕೇಟ್ ಮಾಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಈ ಅಭಿಯಾನ 31 ಜಿಲ್ಲೆಗಳಲ್ಲಿ ಮಾಡುವಂಥ ಸಂದರ್ಭದಲ್ಲಿ ನಾವು ದಾರಿನಲ್ಲಿ ಎಲ್ಲೆಲ್ಲ ಹೋಗ್ತೀವಿ ಅಲ್ಲೆಲ್ಲ ಮಾಡ್ತೀವಿ. ಇದು ಅಂತಿಮವಾಗಿ ಸೆಪ್ಟೆಂಬರ್ 8ನೇ ತಾರೀಕು ತುಮಕೂರಿನಲ್ಲಿ ಸಮಾರೋಪವಾಗುತ್ತೆ. ಮಲೆನಾಡಿನಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಗೆ ಶಿವಮೊಗ್ಗ ಜಿಲ್ಲೆಯ ಭದ್ರಾ ಡ್ಯಾಂ ತುಂಬಿದ್ದು ಸಂಸದ BY ರಾಘವೇಂದ್ರ ಬಾಗಿನ ಅರ್ಪಿಸಿದರು. ಬಳಿಕ ವೇದಿಕೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಸಂಸದ BY ರಾಘವೇಂದ್ರ, ಈ ಬಾರಿ ಮಳೆ ಉತ್ತಮವಾಗಿ ಬೀಳುತ್ತಿದೆ, ಹಾಗಾಗಿ ಜಿಲ್ಲೆಯ ಎಲ್ಲ ಜಲಾಶಯಗಳು ತುಂಬುತ್ತಿವೆ. ಪ್ರತಿ ವರ್ಷ ಹೀಗೆಯೇ ಉತ್ತಮವಾಗಿ ಮಳೆ ಬೆಳೆಯಾಗಲಿ ಎಂದು ಹಾರೈಸಿದರು. ಜಲಾಶಯ ತುಂಬಿರುವ ಹಿನ್ನೆಲೆ ನದಿಗೆ ಸುಮಾರು 6,500 ಕ್ಯೂಸೆಕ್ ನೀರು ಬಿಡಲಾಗುತ್ತಿದೆ. ಡ್ಯಾಮ್ನ 4 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಹೊರಕ್ಕೆ ಬಿಡಲಾಗುತ್ತಿದೆ. ಈ ರಮಣೀಯ ದೃಶ್ಯ ನೋಡಲು ಜನಸಾಗರವೇ ಹರಿದು ಬರುತ್ತಿದೆ. ಭಾರತ್ ಮಾತಾ ಕಿ ಜೈ. भारत माता के, भद्रा माता के, गंगा माता के, भारत माता के, भारत माता के. ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ, ಭದ್ರಾ ಅಣೆಕಟ್ಟಿಗೆ ಬಾಗಿನ ನೀಡಿದ ಗಣ್ಯರಿಗೆ, ಬಾಗಿನ ಅರ್ಪಿಸಿದ ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರಕ್ಕೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ जय. बोलो भारत माता की जय. भारत माता के. ಭದ್ರಾವತಿಯ VISL ಹಾಗೂ MPM ಕಾರ್ಖಾನೆಗಳ ಉಳಿವಿಗಾಗಿ ಭದ್ರಾವತಿಯ ಕಾಂಗ್ರೆಸ್ ಯುವ ಮುಖಂಡ ಗಣೇಶ್ ನೇತೃತ್ವದಲ್ಲಿ ವಿವಿಧ ಹಂತದಲ್ಲಿ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇಂದು ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಪ್ರತಿಭಟನೆಗೆ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ BV ಶ್ರೀನಿವಾಸ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ BV ಶ್ರೀನಿವಾಸ್, ಭದ್ರಾವತಿಯ ಈ ಅವಳಿ ಕಾರ್ಖಾನೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಗಮನ ಹರಿಸುತ್ತಿಲ್ಲ. ಪ್ರತಿ ಬಾರಿ ಕಾರ್ಖಾನೆಗಳನ್ನು ಪುನಶ್ಚೇತನಗೊಳಿಸಲಾಗುವುದು ಎಂದು ಆಶ್ವಾಸನೆ ನೀಡಲಾಗುತ್ತಿದೆಯೇ ಹೊರತು ಯಾವುದೇ ಪ್ರಯತ್ನಗಳನ್ನು ಮಾಡುತ್ತಿಲ್ಲ ಎಂದು ದೂರಿದರು. ಉಳಿಸಿ 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 ಸೇವ್ ಭದ್ರಾವತಿ, ಸೇವ್ ಭದ್ರಾವತಿ, ಸೇವ್ VISL, ಸೇವ್ VISL, ಸೇವ್ ಭದ್ರಾವತಿ, ಸೇವ್ VISL. ಉಳಿಸಿ. ಶಿವಮೊಗ್ಗ ಜಿಲ್ಲಾ ಪ್ರೆಸ್ ಟ್ರಸ್ಟ್ನಲ್ಲಿ ಇಂದು ಕೋವಿಡ್ ವ್ಯಾಕ್ಸಿನೇಷನ್ ಡ್ರೈವ್ ನಡೆಯಿತು. ಕೊರೋನಾ ವಾರಿಯರ್ಸ್ಗಳಂತೆ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೂ ಲಸಿಕೆ ಸಿಗಬೇಕು ಎಂಬ ಕಾರಣಕ್ಕೆ ಈ ಒಂದು ಅಭಿಯಾನ ಕೈಗೊಳ್ಳಲಾಗಿದೆ. ಶಿವಮೊಗ್ಗದ ವಿವಿಧೆಡೆಯಿಂದ ಮಾಧ್ಯಮ ಸಿಬ್ಬಂದಿ ಬಂದು ಕೆಲವರು ಲಸಿಕೆಯ ಮೊದಲ ಹಾಗೂ ಇನ್ನು ಕೆಲವರು 2ನೇ ಡೋಸ್ ಪಡೆದರು.
ಶಿವಮೊಗ್ಗದ ದುರ್ಗಿಗುಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕರು ಶಿಕ್ಷಕಿಯರಿಗಾಗಿ ಪಠ್ಯೇತರ ಪುನಶ್ಚೇತನ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರದಲ್ಲಿ ಚಲನಚಿತ್ರ ಗೀತೆಗಳನ್ನು ಆಧರಿಸಿದ ಬರವಣಿಗೆ ಸ್ಪರ್ಧೆ ಹಾಗೂ ಗಾಯನ ಅಂತ್ಯಾಕ್ಷರಿ ಸ್ಪರ್ಧೆ ಆಯೋಜಿಸಲಾಗಿತ್ತು. ಚಿರಂತನ ಯೋಗ ಮತ್ತು ಸಂಗೀತ ಟ್ರಸ್ಟ್ ಶಿವಮೊಗ್ಗ ವತಿಯಿಂದ ಈ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ದುರ್ಗಿಗುಡಿಯ ಸರ್ಕಾರಿ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ದೊಡ್ಡವೀರಪ್ಪ ಹಳ್ಳೂರು, ಪ್ರಭಾರಿ ಮುಖ್ಯ ಶಿಕ್ಷಕ ಮುಕುಂದಪ್ಪ, ಶಿಕ್ಷಕಿಯರಾದ ಸರೋಜಾ ದೊಡ್ಡಮನಿ ಹಾಗೂ ಕಲ್ಪನಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಆಂಗ್ಲ ಮತ್ತು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯರು ಭಾಗವಹಿಸಿದ್ದರು. ನನ್ನದೇ ವೀಣೆ ತನ್ನಂತೆ ತಾನೇ ಘಲ್ 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 ಎನ್ನಿದೆ. ಲೇಖನ ಸ್ಲೇಟ್ ಹಿಡ್ಕೊಂಡು ಕನ್ನಡ ಉಜ್ಜಿ ಒಂದು ನಂಬರ್ ಹಾಕಿ ಬರೆಯೋದು ಅಂದ್ರೆ ಅಷ್ಟು ಇಷ್ಟ. ಯಾವಾಗಲೂ ಔಟ್ ಆಫ್ ಔಟೇ ತಗೋತೀನಿ ಕನ್ನಡದ. ಅಷ್ಟು ಖುಷಿ ಅಂದ್ರೆ ಅವಾಗಿನ ಮನೋಭಾವಕ್ಕೂ ಈಗಿನ ಮಕ್ಕಳ ಮನೋಭಾವಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ನಮ್ಗೆ ನಮ್ಮ ಮಕ್ಕಳು ಗೊತ್ತಾಗುತ್ತೆ. ಬೇರೆಯವ್ರ ಮಕ್ಕಳು ಬಿಡಿ, ನಮ್ಮ ಮಕ್ಕಳೇ ಅಂತ ಹೇಳ್ತಾರೆ. ಆಮೇಲೆ ಟೀಚರ್ಸ್ ಗಳನ್ನ ಪ್ರೀತಿಸೋದು, ಹೂವ ತಂದ್ಕೊಳ್ಳೋದು, ಆಮೇಲೆ ಕಸ ಹೊಡೆಯೋದು. ಶಾಲೆ ಕಸ ಹೊಡೆದ್ರೆ ಪೇರೆಂಟ್ಸ್ ಓಡ್ ಬರ್ತಾರೆ. ಏನ್ರಿ ನಮ್ಮನೇಲೇ ನಮ್ಮ ಮಕ್ಕಳಿಗೆ ಕಸ ಹೊಡಿಸಲ್ಲ, ನೀವೇನು ಶಾಲೆಗೆ ಕಸ ಹೊಡಿಸ್ತೀರಾ ಅಂತ. ನಾನು ಕಸ ಹೊಡಿಸಿದ್ವಿ, ನಮ್ಗೆ ಎಷ್ಟು ಪ್ರೀತಿ ಗೊತ್ತಾ. ಟೀಚರ್ ಏನಾದ್ರು ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಜೀವ ಬಿಟ್ಕೊಂಡು ಮಾಡ್ತಾ ಇದ್ದೀವಿ. ಆಮೇಲೆ ಏನೋ ಒಂದು ಕೆಲಸ ಆಗ್ಬೇಕು, ಹೋಗ್ತೀನಮ್ಮ ನೀನು ಅಂತ ಟೀಚರ್ ನಾನು ರೆಡಿ ಅಂತ ಹೋಗ್ತೀನಿ. ಏನಾದ್ರು ತರಕಾರಿ ಮಾಡಬೇಕು, ನನಗೆ ಶಕ್ತಿನೇ ಇಲ್ಲ. ನೋಡಿ ಈಗ ಅಲ್ಲ, ಈಗ ಶಕ್ತಿ ಇರೋದು ಬಹಳ ಜಾಸ್ತಿ ಇದೆ. ಆಗ ಹೈಸ್ಕೂಲ್ನಲ್ಲಿರುವಾಗ ನನಗೆ ಪ್ರಾರ್ಥನೆ ಮಾಡಿ ರಾಷ್ಟ್ರಗೀತೆ ಹಾಡೋ ವರ್ಷಕ್ಕೆ ತಡ ಅಂತ ಬಿದ್ದೋಗ್ಬಿಟ್ಟೆ. ಅದೇನ್ ಕಾರಣ ಅಂತ ನನಗೆ ಇವತ್ತಿಗೂ ಒಂದು ಯಕ್ಷ ಪ್ರಶ್ನೆ ಆಗಿದೆ. ನಾನು ಯಾಕೆ ಹಿಂಗೆ ಬೀಳ್ತಾ ಇದ್ದೆ ಗೊತ್ತಿಲ್ಲ, ಒಟ್ಟು ಬಿದ್ದ್ಬಿಡ್ತೀನಿ. ಬಿದ್ದ ತಕ್ಷಣ ನಮ್ಮ ಮಾಸ್ಟರ್ಗಳು ಅವರೆಲ್ಲ ತಗೊಂಡೋಗಿ ನನಗೆ ಒಂದು ಬಟ್ಟೆ ಹಾಸಿ ಸ್ಟಾಫ್ ರೂಮಲ್ಲಿ ಅಲ್ಲಿ ಮಲಗಿಸ್ತಾರೆ. ಆಮೇಲೆಲ್ಲ ನೀರು ಚಿಮ್ಮಿಸಿ ಅವ್ರಿಗೆ ಗೊತ್ತಾಯ್ತು ನಮ್ಗೆ ಏನೋ ತಿಂದಿಲ್ಲ ಇವತ್ತು ಅಂತ ಹೇಳಿ ಮತ್ತೆ ಇಡ್ಲಿ ಎಲ್ಲ ತರಿಸಿ ನೋಡಿ ಅದನ್ನೆಲ್ಲ ಮರೆಯ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಹೊಸ ವೃತ್ತಿಪರ ತರಬೇತಿ ಪದವಿ ಆರಂಭಿಸಲಾಗಿದೆ ಎಂದು ಪಿಇಎಸ್ ಐಟಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಚೈತನ್ಯ ಕುಮಾರ್ ತಿಳಿಸಿದ್ದಾರೆ. ಬಿವೋಕ್ ಎಂಬ 3 ವರ್ಷದ ಪದವಿಯನ್ನು ಆರಂಭಿಸಲು ಎಐಸಿಟಿಇ ಮತ್ತು ವಿಟಿಯುನಿಂದ ಅನುಮೋದನೆ ಪಡೆದಿದೆ. ಈ ಪದವಿಗೆ ಸೇರಲು ಪಿಯುಸಿಯಲ್ಲಿ 45% ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಮತ್ತು ಆಂಗ್ಲ ಭಾಷೆಯನ್ನು ಐಚ್ಛಿಕ ವಿಷಯವಾಗಿ ಓದಿರಬೇಕು. 40% ಬೋಧನೆಯನ್ನು ಕಾಲೇಜಿನಲ್ಲಿ ನೀಡಿದರೆ ಉಳಿದ 60% ಪ್ರಾಯೋಗಿಕ ತರಬೇತಿಯನ್ನು
ಪ್ರತಿಷ್ಠಿತ ಕೈಗಾರಿಕೆಗಳಲ್ಲಿ ನೀಡಲಾಗುತ್ತದೆ. ಉತ್ತಮ ಕೌಶಲ್ಯಾಭಿವೃದ್ಧಿ ನೀಡಿ ವಿದ್ಯಾರ್ಥಿಗಳು ಉದ್ಯೋಗ ಪಡೆಯುವಂತೆ ಮಾಡುವುದೇ ಈ ಪದವಿಯ ಉದ್ದೇಶವಾಗಿದೆ ಎಂದು ಪ್ರಾಂಶುಪಾಲರು ತಿಳಿಸಿದ್ದಾರೆ. ಈ ಪದವಿಗೆ ಸೇರಲು ಬಯಸುವ ವಿದ್ಯಾರ್ಥಿಗಳು ಪ್ರಾಂಶುಪಾಲರನ್ನು ಸಂಪರ್ಕಿಸಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಅನ್ನೋ ಕೋರ್ಸನ್ನು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ನ್ಯೂ ಡೆಲ್ಲಿ ಮತ್ತು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ ಇದರ ಅಪ್ರೂವಲ್ನೊಂದಿಗೆ ಈ ವರ್ಷದಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದು ಯಾಕೆ ಆ ಪ್ರೋಗ್ರಾಮ್ನಲ್ಲಿ ಅಂತೇಳಿ ನಮ್ಮ ಪ್ರಿನ್ಸಿಪಾಲ್ರು ಕೂಡ ಒಂದೆರಡು ಮಾತಾಡ್ತಾರೆ ಅದರ ವಿಚಾರದಲ್ಲಿ. ಇನ್ನು ಎರಡನೆಯದಾಗಿ ನಾವು ತಮ್ಮ ಗಮನಕ್ಕೆ ಮತ್ತು ಶಿವಮೊಗ್ಗ ನಗರದ ಎಲ್ಲ ಸಾರ್ವಜನಿಕರಿಗೆ ನಾನು ನಿಮ್ಮ ಮೂಲಕ ತಿಳಿಸಪಡಿಸೋದು ಏನಂತ ಹೇಳಿದರೆ, ಈ ಬ್ಯಾಚುಲರ್ಸ್ ಇನ್ ವೆಕೇಷನಲ್ ಪ್ರೋಗ್ರಾಮ್ BVOC ಅಂತ ಹೇಳಿ ಅದು ಕೂಡ AICTE ಅಪ್ರೂವಲ್ನೊಂದಿಗೆ ಮತ್ತು VTU ಅಪ್ರೂವಲ್ನೊಂದಿಗೆ ಈ ವರ್ಷದಿಂದನೇ 4 ಪದವಿ ಕೋರ್ಸ್ಗಳು. ಅದು ಒಂದು ನಾನು ಇಲ್ಲಿ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ, ಇಂಜಿನಿಯರಿಂಗ್ ಕೋರ್ಸು 4 ವರ್ಷದ ಪ್ರೋಗ್ರಾಮು. ಬಟ್ ಈ BVOC ಪ್ರೋಗ್ರಾಮ್ಸ್, ಬ್ಯಾಚುಲರ್ಸ್ ಇನ್ ವೆಕೇಷನಲ್ ಪ್ರೋಗ್ರಾಮ್ಸ್ ಅಂತ ನಾವೇನು ಕರಿತೀವಿ, ಇದು 3 ವರ್ಷದ ಡಿಗ್ರಿ ಪ್ರೋಗ್ರಾಮು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ AICTE ಅಪ್ರೂವಲ್ನೊಂದಿಗೆ ಮತ್ತು VTU ಅಪ್ರೂವಲ್ನೊಂದಿಗೆ ಸ್ಟಾರ್ಟ್ ಮಾಡ್ತಾ ಇರೋದು. ಇದು ಕರ್ನಾಟಕದಲ್ಲಿ ಪ್ರಥಮ. ಇಬ್ಬರು ಮಾತ್ರ ಅಪ್ಲೈ ಮಾಡಿದರು, ಬೆಂಗಳೂರಿನವರೊಬ್ಬರು, ನಾವೊಬ್ಬರು. ಬೆಂಗಳೂರಿನವ್ರಿಗೇನೋ ಅವ್ರದ್ದು ಇದರಿಂದ ಯಾವ ಕಾರಣದಿಂದ ಅಂತ ಹೇಳಿದರೆ ಇನ್ಫ್ರಾಸ್ಟ್ರಕ್ಚರ್ ಕಾರಣದಿಂದ ಏನೋ ಸಿಗಲಿಲ್ಲ, ನಮಗೆ ಅದು ಅಪ್ರೂವಲ್ ಸಿಕ್ಕಿದೆ. ಅದು ಪ್ರೋಗ್ರಾಮ್ಗಳು ಏನು ಅಂತ ಹೇಳಿದರೆ BVOC ಬ್ಯಾಚುಲರ್ಸ್ ಇನ್ ವೆಕೇಷನಲ್ ಪ್ರೋಗ್ರಾಮ್ಸ್. ಅದರಲ್ಲಿ 4 ಪ್ರೋಗ್ರಾಮು ಏನು ಅಂತ ಹೇಳಿದರೆ, CNC ಪ್ರೋಗ್ರಾಮಿಂಗ್ ಆ್ಯಂಡ್ ಆಪರೇಷನ್ಸ್, ಕನ್ಸ್ಟ್ರಕ್ಷನ್ ಆ್ಯಂಡ್ ಬಿಲ್ಡಿಂಗ್ ಟೆಕ್ನಾಲಜಿ, ರಾಜ್ಯಕ್ಕೆ ಮತ್ತೊಮ್ಮೆ ಅತಿವೃಷ್ಟಿ ಭೀತಿ ಎದುರಾಗಿದೆ. ಮಳೆಗಾಲದ ಮೊದಲು 2 ವಾರಗಳಲ್ಲಿ ನೆರೆ ಉಂಟಾಗಿತ್ತು. ಈಗ ಆಗಸ್ಟ್ನಲ್ಲಿ ಮತ್ತೊಮ್ಮೆ ನೆರೆ ಭೀತಿ ಸೃಷ್ಟಿಯಾಗಿದೆ. ಶಿವಮೊಗ್ಗ ಜಿಲ್ಲೆ ಏಷ್ಯಾದಲ್ಲೇ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರುವ ಜಿಲ್ಲೆ ಎಂಬ ಹೆಗ್ಗಳಿಕೆ ಪಡೆದಿದೆ. ಶಿವಮೊಗ್ಗದಲ್ಲಿ ಒಟ್ಟು 6,000 ಕೆರೆಗಳಲ್ಲದೆ 8 ದೊಡ್ಡ ಜಲಾಶಯಗಳು ಮತ್ತು 1.5 TMC ಸಾಮರ್ಥ್ಯದ 5 ಸಣ್ಣ ಜಲಾಶಯಗಳಿವೆ. ಇವುಗಳಲ್ಲಿ ಲಿಂಗನಮಕ್ಕಿ ಮತ್ತು ಮಾಣಿ ಜಲಾಶಯ ಹೊರತಾಗಿ ಭದ್ರಾ ಸೇರಿದಂತೆ ಉಳಿದೆಲ್ಲ ಜಲಾಶಯಗಳು ಮತ್ತು ಕೆರೆ ಕಟ್ಟೆಗಳು ತುಂಬಿವೆ ಮತ್ತು ಕೆರೆಗಳ ಕೋಡಿಯಿಂದ ಭಾರಿ ಪ್ರಮಾಣದ ನೀರು ಹರಿಯುತ್ತಿದೆ. ಕಳೆದ 3 ವರ್ಷಗಳಿಂದ ಜಿಲ್ಲೆಯಲ್ಲಿ ಪ್ರತಿ ಆಗಸ್ಟ್ ತಿಂಗಳಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆ ಆಗುತ್ತಿದೆ. ಇದೀಗ ಈ ವರ್ಷ ಆಗಸ್ಟ್ ಹಾಗೂ ಸೆಪ್ಟೆಂಬರ್ನಲ್ಲಿ ಭಾರಿ ಮಳೆ ಬೀಳುವ ಮುನ್ಸೂಚನೆ ಇದೆ. ಹಾಗಾಗಿ ಮಲೆನಾಡಿಗೆ ಮತ್ತೆ ಮಹಾ ಆಪತ್ತು ಕಾದಿದೆಯೇ ಎಂಬ ಪ್ರಶ್ನೆ ಮೂಡಿದೆ. ಶಿವಮೊಗ್ಗದ ಪ್ರಮುಖ ಜಲಾಶಯಗಳ ನೀರಿನ ಒಳಹರಿವು, ಹೊರಹರಿವು ಮತ್ತು ನೀರಿನ ಸಂಗ್ರಹಣಾ ಸಾಮರ್ಥ್ಯ ತಿಳಿಯಬೇಕಾದ್ರೆ ರಿಪೋರ್ಟ್ ನೋಡಿ. ಶಿವಮೊಗ್ಗದ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹಣಾ ಸಾಮರ್ಥ್ಯ ನೋಡೋದಾದ್ರೆ, ಮೊದಲನೆಯದಾಗಿ ಭದ್ರಾ ಜಲಾಶಯದ ಗರಿಷ್ಠ ಮಟ್ಟ 186 ಅಡಿ, ಇಂದಿನ ಮಟ್ಟ 184.70 ಅಡಿ ಹಾಗೂ ಒಳಹರಿವು 19,420 ಕ್ಯೂಸೆಕ್ಸ್, ಹಾಗೆ ಹೊರಹರಿವು 18,465 ಕ್ಯೂಸೆಕ್ಸ್. ನಂತರದಲ್ಲಿ ಲಿಂಗನಮಕ್ಕಿ ಜಲಾಶಯವನ್ನು ನೋಡೋದಾದರೆ ಅದರ ಗರಿಷ್ಠ ಮಟ್ಟ 1,819 ಅಡಿ, ಇಂದಿನ ಮಟ್ಟ 1,810.80 ಅಡಿ ಹಾಗೂ ಒಳಹರಿವು 24,716 ಕ್ಯೂಸೆಕ್ಸ್, ಹಾಗೆ ಹೊರಹರಿವು 4,729 ಕ್ಯೂಸೆಕ್ಸ್. ಇದಿಷ್ಟು ಶಿವಮೊಗ್ಗದ ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಸಂಗ್ರಹಣಾ ಸಾಮರ್ಥ್ಯ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ಖೇಲೋ ಇಂಡಿಯಾ ವಿರೋಧದ ನಡುವೆಯೇ ಕೇಂದ್ರದ ಅನುಮತಿ, ಸಂಸದ BY ರಾಘವೇಂದ್ರ ಸ್ಪಷ್ಟನೆ.
ಮೊದಲ ಬಾರಿಯೇ ಬಂಪ್. ಆರಗ ಜ್ಞಾನೇಂದ್ರಗೆ ಗೃಹ ಖಾತೆ ಜವಾಬ್ದಾರಿ ಸಮರ್ಥವಾಗಿ ನಿಭಾಯಿಸುತ್ತೇನೆ ಎಂದ ಸಚಿವ. ಬಿಎಸ್ವೈಗೆ ಸಿಎಂ ಬೊಮ್ಮಾಯಿ ಭರ್ಜರಿ ಗಿಫ್ಟ್. ಸಂಪುಟ ದರ್ಜೆ ಸಚಿವರ ಸ್ಥಾನಮಾನ, ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7. ಸಂಭವಿಸು ಸಮಸ್ತರ ನಡುವೆ.